ಆತ್ಮೀಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರೇ, ತಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಈ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರರ ಮತ್ತು ನಿವೃತ್ತಿ ನೌಕರರ ಮತ್ತು ಪಿಂಚಣಿದಾರರ, ಅದರ ಜೊತೆಗೆ ಹಳೆ ಪಿಂಚಣಿ ಯೋಜನೆ ಕುರಿತು ಒಂದು ಲೇಟೆಸ್ಟ್ ಅಪ್ಡೇಟನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ವೀಕ್ಷಕರೇ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ. ದಯಮಾಡಿ ವಿಡಿಯೋನ ಲೈಕ್ ಮಾಡಿ, ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವೀಕ್ಷಕರೇ, ತಮ್ಗೆ ಗೊತ್ತಿದೆ ಆಲ್ರೆಡಿ ಈಗ ರಾಜ್ಯ ಸರ್ಕಾರಿ ನೌಕರರಿಗೆ ಮತ್ತು ಪಿಂಚಣಿದಾರರಿಗೆ 1.5ರಷ್ಟು DA ಹೆಚ್ಚಳ ಮಾಡಿ ಸರ್ಕಾರದ ಮಾಹಿತಿಯನ್ನು ನೀವು ಕೂಡ ಗಮನಿಸಿದ್ದೀರಾ. ವಿತ್ ಅರಿಯರ್ಸ್ ಜನವರಿ 1ರಿಂದ ಪೂರ್ವಾನ್ವಯವಾಗುವಂತೆ ನಿಮ್ಮೆಲ್ಲರಿಗೂ ಕೂಡ ತುಟ್ಟಿ ಭತ್ಯೆ ಮತ್ತು ತುಟ್ಟಿ ಪರಿಹಾರ ಜಾರಿಯಾಗಿದೆ. ಈಗ ನಿವೃತ್ತರಿಗೆ 10%ರಷ್ಟು ಪಿಂಚಣಿ ಹೆಚ್ಚಳದ ಬಗ್ಗೆ ಸಿಹಿ ಸುದ್ದಿ ಬರುವುದು ಯಾವಾಗ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆಯಾಗಿರುತ್ತೆ. ವೀಕ್ಷಕರೇ, ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತಿ ನೌಕರರ 10% ಏರಿಕೆಯಾಗುವುದು ಯಾವಾಗ ಅನ್ನೋದೇ ಒಂದು ಮಾಹಿತಿಯಾಗಿರುತ್ತೆ. ಸೊ ಆದಷ್ಟು ಬೇಗ ರಾಜ್ಯ ಸರ್ಕಾರಿ ನೌಕರರಿಗೆ ಹಳೆ ಪಿಂಚಣಿ ಯೋಜನೆ ಜಾರಿಯಾಗಲಿ, ಅದರ ಜೊತೆಗೆ ನಿವೃತ್ತ ಸರ್ಕಾರಿ ನೌಕರರಿಗೆ 10% ಪಿಂಚಣಿ ಏರಿಕೆ ಕೂಡ ಆಗಲಿ. ಈಗ ತಮ್ಗೆ ಗೊತ್ತಿದೆ ಆಲ್ರೆಡಿ 1.5%ರಷ್ಟು ಏನು DA ಏರಿಕೆಯಾಗಿದೆ. ಈ ಒಂದು DA ಕ್ಯಾಲ್ಕುಲೇಷನ್ ಪ್ರಕಾರ ನಿಮ್ಮ ತುಟ್ಟಿ ಭತ್ಯೆ ನಿಮ್ಮ ಸ್ಯಾಲರಿ ಪ್ರಕಾರ ಎಷ್ಟು ಏರಿಕೆ ಆಗಬಹುದು ಅಂತ ನಾವು ಡಿಸ್ಕಸ್ ಮಾಡೋಣ. ಆ್ಯಕ್ಚುಲಿ ಈಗ 1.50ರಷ್ಟು ತುಟ್ಟಿ ಭತ್ಯೆ ರಾಜ್ಯ ಸರ್ಕಾರಿ ನೌಕರರಿಗೆ ಬಂದಿದೆ. ಸೊ ಹಾಗಾಗಿ ನಿಮ್ಮ ಬೇಸಿಕ್ ಸ್ಯಾಲರಿ ಏನಿದೆ ಆ ಒಂದು ಸ್ಯಾಲರಿ ನೀವು ಕಮೆಂಟ್ ಮಾಡಿ ತಿಳಿಸಿದಾಗ 1.5% ಏನು ಏರಿಕೆ ಆಗಿದೆ ಅದರ ಪ್ರಕಾರ ಈ 4 ತಿಂಗಳ ತುಟ್ಟಿ ಭತ್ಯೆ ಜೊತೆಗೆ ಸೇರಿ ಈ ತಿಂಗಳ DA ಟೋಟಲ್ ಆಗಿ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಈಗ ಮೇ ಸ್ಯಾಲ್ರಿಯಲ್ಲಿ ಕ್ರೆಡಿಟ್ ಆಗುತ್ತೆ. ಸೊ ಎಷ್ಟು ಏರಿಕೆ ಆಗಬಹುದು ಅನ್ನೋದ್ರ ಬಗ್ಗೆ ನಿಮಗೆ ಕ್ಯಾಲ್ಕುಲೇಷನ್ ಮಾಡಿ ಮಾಹಿತಿಯನ್ನು ಕೊಡಲಾಗುವುದು. ಸೊ ಹಾಗಾಗಿ ಕಮೆಂಟ್ನಲ್ಲಿ ನೀವು ನಿಮ್ಮ ಬೇಸಿಕ್ ಪೇಯನ್ನು ತಿಳಿಸಿ. ಸೊ 1.5 ಪ್ರಕಾರ ನಿಮ್ಮ DA ಮತ್ತು DR ಎಷ್ಟು ಏರಿಕೆ ಆಗಬಹುದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಮ್ಮೊಂದಿಗೆ ಶೇರ್ ಮಾಡ್ತೀವಿ. ಟಿಲ್ ದೆನ್ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.